ನಮಸ್ತೆ ಆತ್ಮೇಲೆ ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು. ಅನೇಕರಲ್ಲಿ ಪಾದಗಳ ಉರಿ ಮತ್ತು ಅಂಗೈಯಲ್ಲಿ ಉರಿ ಆಗ್ತಕ್ಕಂಥದ್ದು, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟಲ್ಲಿ ಇದು ತೀವ್ರತೆ ಇರುತ್ತೆ, ಜಾಸ್ತಿ ಇರುತ್ತೆ. ಕೆಲವರಲ್ಲಿ ಡಯಾಬಿಟಿಕ್ ಇಲ್ಲದೇ ಇದ್ದರೂ ಕೂಡ ಪಾದಗಳು ಉರಿಯಾಗೋದು, ಅಂಗೈಗಳು ಉರಿಯಾಗೋದು, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ಈ ಪಾದದ ಉರಿಯಿಂದ ರಾತ್ರಿ ತುಂಬ ನಿದ್ರೆಗೂ ಕೂಡ ಡಿಸ್ಟರ್ಬೆನ್ಸ್ ಆಗೋದು, ನಿದ್ರೆ ಬರ್ದಂಗೆ ಆಗೋದು, ಪಾದದಲ್ಲಿ ಎಕ್ಸ್ಟ್ರೀಮ್ ಶಾಖ, ಬಿಸಿ, ಉರಿ ಆಗ್ತಾ ಇರೋ ಥರ ಪಾದದಲ್ಲಿ ಮತ್ತು ಕೈಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆಲ್ರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಆಕ್ಯುಪ್ರೆಷರ್ ಹಾಗೆ ಕಲರ್ ಥೆರಪಿ ಕೂಡ, ಎಸ್ಪೆಷಲಿ ಸುಜೋಕ್ನ ಚಾರ್ಟ್ನ ಪ್ರಕಾರ ನಮ್ಮ ಈ ಮಧ್ಯದ 2 ಬೆರಳಿದೆ ನೋಡಿ, ಇದು ಕಾಲುಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಈ ತೋರು ಬೆರಳು ಮತ್ತು ಕಿರುಬೆರಳು ಕೈಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲಿ ಪಾದ ಅಂತ ಬಂದಾಗ ಈ ಮೊದಲನೇ ಗೆರೆಯಿಂದ ಮುಂಭಾಗದಲ್ಲಿ ಇಲ್ಲಿ 2 ಪಾದದ ರಿಫ್ಲೆಕ್ಸಿ ಈ ರೀತಿ ಪ್ರೆಷರ್ ಕೊಡೋದು, ಈ ರೀತಿ ಒತ್ತಿ ಈ ರೀತಿ ಪ್ರೆಷರ್ ಕೊಡೋದು. ಕೈಲಿ ಅಂಗೈಲಿ ಕೂಡ ಉರಿ ಆಗ್ತಿದೆ ಅಂದಾಗ ಇಲ್ಲಿ ಈ ತೋರು ಬೆರಳು ಮತ್ತು ಕಿರುಬೆರಳಲ್ಲಿ ನೋಡಿ ಈ ರೀತಿ ಒತ್ತಿ ಪ್ರೆಷರ್ ಕೊಡಿ. 2 ಕೈಯಲ್ಲಿ ಈ ರೀತಿ ಪ್ರೆಷರ್ ಕೊಡೋದು. ದಿನದಲ್ಲಿ ಒಮ್ಮೆ ಒಂದು 20 ಸೆಕೆಂಡ್ಗಳ 30 ಸೆಕೆಂಡ್ಗಳ ಕಾಲ ಈ ರೀತಿ ಈಚೆವರಿ ಈ ಮೊದಲನೇ ಗೆರೆಯಿಂದ ಮೇಲ್ಗಡೆ ಫಿಂಗರಲ್ಲಿ ಪ್ರೆಷರ್ ಕೊಡೋದು. ಈ ರೀತಿ ಅಂಗೈ ಉರಿ ಇದೆ ಅಂದಾಗ 2 ತೋರ್ಬೆರಳು ಕಿರುಬೆರಳಲ್ಲಿ ಪ್ರೆಷರ್ ಕೊಡೋದು, ಅಥವಾ ಪಾದಗಳು ಉರಿ ಇದೆ ಅಂದಾಗ ಮಧ್ಯದ ಬೆರಳು ಉಂಗುರದ ಬೆರಳಲ್ಲಿ ಮೊದಲನೇ ಗೆರೆಗಿನ ಮೇಲ್ಗಡೆ ಪ್ರೆಷರನ್ನು ಕೊಡೋದು. ಈ ರೀತಿ ಒತ್ತಿ ಪ್ರೆಷರ್ ಕೊಡೋದು. ತದನಂತರ ಒಂದು ದಿನ ಏನು ಮಾಡ್ತೀರಾ ಅಂದರೆ ಬ್ಲ್ಯಾಕ್ ಕಲರನ್ನು ಹಾಕೋದು, ಅಲ್ಲಿ ಆ ಏರಿಯಾ ಫುಲ್ಲು ಫಿಲ್ ಆಗೋ ಥರ. ಉದಾಹರಣೆಗೆ ನಿಮಗೆ ಕೈಗಳು ಉರಿ ಇದೆ ಅಂದಾಗ, ಅಂಗೈ ಉರಿ ಇದೆ ಅಂದಾಗ ಈ ರೀತಿ ಕಂಪ್ಲೀಟ್ ಇಲ್ಲಿ ಫಿಲ್ ಆಗೋ ಥರ ಬ್ಲ್ಯಾಕ್ ಕಲರನ್ನು ಹಾಕ್ಬಿಡಿ. ಒನ್ ಡೇ ಬ್ಲ್ಯಾಕ್ ಹಾಕ್ಬೇಕು. ಒಂದು ದಿನ ಏನು ಮಾಡಬೇಕು, ಮರುದಿನ ಇವತ್ತು ಬ್ಲ್ಯಾಕ್ ಹಾಕ್ಬಿಟ್ಟು 2 ಬೆರಳುಗೂ 3 ತಾಸು 4 ತಾಸು ಬಿಡೋದು. ದಿನದಲ್ಲಿ ಕಲರ್ ಹಾಕಿ ಅದ್ಭುತವಾಗಿ ಬರೋಕ್ಕಾಗತ್ತೆ. ಈ ರೀತಿ ಒಂದಿನ ಬ್ಲ್ಯಾಕ್ ಹಾಕ್ತೀರ, ಅಂಗೈ ಉರಿ ಇದೆ ಅಂದಾಗ ಈ ರೀತಿ ಬ್ಲ್ಯಾಕ್ ಹಾಕ್ಬಿಟ್ಟು ಒಂದಿನ ಬಿಟ್ಟು ಮರುದಿನ ಏನು ಮಾಡಬೇಕು, ಅದೇ ರಿಫ್ಲೆಕ್ಸಿಗೆ ಗ್ರೀನ್ ಕಲರ್ ಹಾಕಿ ಪ್ರೆಷರ್ ಕೊಟ್ಬಿಟ್ಟು ಕಲರ್ ಹಾಕೋದು. ಒಂದಿನ ಏನು ಮಾಡಬೇಕು, ಗ್ರೀನ್. ಪಾದ ಉರಿ ಇದೆ ಅಂದಾಗ ಮಧ್ಯದಲ್ಲಿ ಹಾಕೋದು, ಅಂಗೈ ಉರಿ ಇದೆ ಅಂದಾಗ ಈ 2 ಬೆರಳಿಗೆ ತೋರ್ಬೆರಳು ಮತ್ತು ಕಿರುಬೆರಳಿಗೆ ಹಾಕೋದು. ಈ ರೀತಿ ಈ ಏರಿಯಾ ಕವರ್ ಆಗೋ ಥರ ಫುಲ್ಲಾಗಿ ಒಂದಿನ ಬ್ಲ್ಯಾಕ್ ಹಾಕಿ, ನಾನಿಲ್ಲಿ ಮಧ್ಯದ ಬೆರಳಿಗೆ ಅಂದರೆ ಪಾದದ ರಿಫ್ಲೆಕ್ಸಿಗೆ ಗ್ರೀನ್ ಹಾಕಿದ್ದೀನಿ, ಕೈಗಳ ರಿಫ್ಲೆಕ್ಸಿಗೆ ಬ್ಲ್ಯಾಕ್ ಹಾಕಿದ್ದೀನಿ. ನೀವೇನು ಮಾಡ್ತೀರಾ ಅಂದರೆ ನೋಡಿ, ಒಂದಿನ ಇಲ್ಲೂ ಕೂಡ ಅಷ್ಟೇ, ಒಂದಿನ ಬ್ಲ್ಯಾಕ್ ಹಾಕೋದು, ಒಂದು ದಿನ ಗ್ರೀನ್ ಕಲರನ್ನು ಹಾಕೋದು. ಈ ರೀತಿ ಆಗ್ತಾ ಇದ್ದಂಗೆ ನಿಮಗೆ ಪಾದದ ಉರಿ, ಅಂಗೈ ಉರಿ ಆ ಸೆನ್ಸೇಷನ್ನು ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಎಸ್ಪೆಷಲಿ ಪಾದದಲ್ಲಿ ಕಿರುಬೆರಳಿದೆ, ಮೇಲೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಿರುಬೆರಳಿಂದ ಹಾಗೆ ಸೈಡಿಂದ ಜಾರಿಸ್ತಾ ಬಂದರೆ ಯುರಿನರಿ ಬ್ಲ್ಯಾಡರ್ 65 ಅಂದರೆ ಬ್ಲ್ಯಾಡರ್ 65 ಅಂತ ಒಂದು ಆಕ್ಯುಪ್ರೆಷರ್ ಇದೆ. ಅಲ್ಲಿ ನೀವು ಪೆನ್ನಿನಿಂದನೋ ಅಥವಾ ಜಿಮ್ಮಿಯಿಂದನೋ, ಸುಜೋಕೋ ಜಿಮ್ಮಿಯಿಂದನೋ ಪ್ರೆಷರ್ ಕೊಡೋದು. 2 ಕಾಲಲ್ಲಿ ಆ ಕಿರುಬೆರಳಿಂದ ಮೇಲ್ಗಡೆ ಚಿತ್ರಣ ಕಾಣಿಸ್ತಾ ನೋಡಿ, ಹಂಗೆ ಜಾರಿಸ್ತಾ ಬಂದರೆ UB 65 ಅಂತ, ಬ್ಲ್ಯಾಡರ್ 65, ಯುರಿನರಿ ಬ್ಲ್ಯಾಡರ್ 65 ಅಂತ. ಆ ಆಕ್ಯುಪ್ರೆಷರ್ನ ಪೆನ್ನಿನಿಂದ ಒತ್ತೋದು ಚೆನ್ನಾಗಿ 20 ಬಾರಿ 2 ಕಾಲ, ವಾರದಲ್ಲಿ 1-2 ಬಾರಿ, 1-3 ದಿನಕ್ಕೊಮ್ಮೆ ಈ ರೀತಿ ಆಕ್ಯುಪ್ರೆಷರನ್ನು, ತುಂಬ ತೀವ್ರತೆ ಇದ್ದು ತುಂಬ ಬರ್ನಿಂಗ್ ಸೆನ್ಸೇಷನ್ ಇದೆ, ಪಾದಗಳು ಸಿಕ್ಕಾಪಟ್ಟೆ ಉರಿ ಇದೆ ಅಂದಾಗ ದಿವಸ ಬಿಡಿ ದಿವಸನ ವಾರದಲ್ಲಿ 1-3 ಬಾರಿ 2 ಕಾಲಲ್ಲಿ ಆ ಬ್ಲ್ಯಾಡರ್ 65ನ ಆಕ್ಯುಪ್ರೆಷರನ್ನು ಒತ್ತೋದು. ಅದರೊಂದಿಗೆ ಕೈಗಳಲ್ಲಿ ಇಲ್ಲಿ ಡೈಲಿ ಒಂದ್ಸಲಿ ಈ ಮೊದಲನೇ ಗೆರೆಯಿಂದ ಮೇಲ್ಗಡೆ ಪ್ರೆಷರ್ ಕೊಡೋದು. ತದನಂತರ ಈ ಪಾದಗಳ ಮತ್ತು ಅಂಗೈಗಳ ರಿಫ್ಲೆಕ್ಸ್ಗೆ ಒಂದು ದಿನ ಬ್ಲ್ಯಾಕ್ ಹಾಕೋದು, ಒಂದು ದಿನ ಗ್ರೀನ್ ಕಲರ್ ಹಾಕೋದು. ಈ ರೀತಿ ಆಕ್ಯುಪ್ರೆಷರು ಪಾದದಲ್ಲಿ ಮಾಡೋದು ಮತ್ತು ಕೈಗಳಿಗೆ ಪ್ರೆಷರ್ ಕೊಟ್ಬಿಟ್ಟು ಕಲರ್ ಹಾಕೋದು. ಈ ರೀತಿ ನೀವು ಮಾಡ್ತಾ ಬಂದಂಗೆನ ಕೆಲವೇ ದಿನಗಳಲ್ಲಿ ನಿಮಗೆ ಪಾದದ ಉರಿ, ಅಂಗೈ ಉರಿ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರ್ತೀರ. ಸೊ ಈ ರೀತಿ ಯಾರ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮಲ್ಲಿ ಕೂಡ ಯಾರಿಗಾರು ಈ ರೀತಿ ಸಮಸ್ಯೆ ಇದ್ದರೆ
ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.